ನಿಮ್ಮ ಇಡೀ ದಿನ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಿಮ್ಮ ಅಭ್ಯಾಸಗಳು ತುಂಬಾ ಚೆನ್ನಾಗಿರ್ಬೇಕಾಗತ್ತೆ. ಸೊ ಎಷ್ಟೋ ಜನ ಅಂತಾರೆ, ಸರ್ ಅಭ್ಯಾಸಗಳು ನಮ್ಗೆ ಕರೆಕ್ಟ್ ಆಗಿಲ್ಲ ಸರ್, ಅಥವಾ ಗೋಲ್ ಕರೆಕ್ಟ್ ಆಗಿಲ್ಲ ಸರ್ ಅಂತ. ನೀವು ಮಾಡುವಂತ ಅಭ್ಯಾಸದ ಮೇಲೆ ನಿಮ್ಮ ಲೈಫ್ ನಿಂತಿರುತ್ತೆ, ನಿಮ್ಮ ಜೀವನ ನಿಂತಿರುತ್ತೆ. ಈ ಒಂದು ವಿಡಿಯೋದಲ್ಲಿ 7 ಬೆಸ್ಟ್ ಅಭ್ಯಾಸಗಳನ್ನ ಹೇಳ್ತಾ ಹೋಗ್ತೀನಿ. ಬೆಳಗ್ಗೆ ಎದ್ದಾಗಿಂದ ನೀವು ರಾತ್ರಿ ಮಲಗೋ ತನಕ ಏನೆಲ್ಲ ಮಾಡಬೇಕು ಅಂತ. ಅದ್ರ ಮೇಲೆ ನಿಮ್ ಲೈಫ್ ಅಂದ್ರೆ ಡೇ ಟು ಡೇ ಲೈಫ್ ಇಂದ ನಿಮ್ಮ ಗೋಲ್, ನಿಮ್ಮ ಬದುಕು ಸುಂದರವಾಗ್ತಾ ಹೋಗುತ್ತೆ. ಓಕೆ, ಸೊ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ರಿಲೇಶನ್ಶಿಪ್ ವಿಚಾರದಲ್ಲಿ ಕೌನ್ಸಿಲಿಂಗ್ ಬೇಕಾ, ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ ಫಸ್ಟ್ ನಿಮ್ಗೆ ಬೆಸ್ಟ್ ಅಭ್ಯಾಸ ಯಾವ್ದಿರ್ಬೇಕು ಅಂದ್ರೆ ಬೆಳಗ್ಗೆ ಬೇಗ ಹೇಳುವಂತ ಒಂದು ಅಭ್ಯಾಸ ಇರಬೇಕಾಗತ್ತೆ. ನೋಡಿ, ಇರೋ 24 ಗಂಟೆ ಒಳಗಡೆ ನನಗೆ ಕಿಚ್ಚ ಸುದೀಪ್ ಸರ್ ಒಂದು ಇಂಟರ್ವ್ಯೂ ನೋಡ್ತೀನಿ. ಎಲ್ರಿಗೂ ಕೂಡ ವೀಕ್ಲಿ ಅಂತ ಬಂದ್ರೆ ಒಂದು ವಾರಕ್ಕೆ 7 ದಿನ ಬರುತ್ತೆ, ಬಟ್ ವಾರಕ್ಕೆ 8 ದಿನ ಮಾಡ್ಕೊಳ್ತಾರೆ. ಅಂದ್ರೆ ಕಡಿಮೆ ಮಲಗೋದು, ಆಕ್ಚುಲಿ ಜಾಸ್ತಿ ಕೆಲಸ ಮಾಡುವಂತ ಒಂದು ಮೆಂಟಾಲಿಟಿ ಸುದೀಪ್ ಸರ್ದು. ಅದಕ್ಕೆ ಆ ಲೆವೆಲ್ಗೆ ಇದ್ದಾರೆ. ಸೊ ಬದುಕಿನ ಮೋಸ್ಟ್ ಆಫ್ ದ ಟೈಮ್ ಏನಂದ್ರೆ ನಾವು ಮಲಗೋದ್ರಲ್ಲೇ, ನಿದ್ದೆ ಮಾಡೋದ್ರಲ್ಲೇ ಕಳೆದ್ ಬಿಡ್ತೀವಿ. ಹಾಗಿರ್ಬೇಕಾದ್ರೆ ನೀವು ಬೇಗ ಎದ್ದೇಳೋದ್ರಿಂದ ನಿಮ್ಗೆ ನೋಡಿ 9, 10, 11 ಗಂಟೆ ಅನ್ನೋಷ್ಟರಲ್ಲಿ ಎಷ್ಟೋ ಜನ ದಿನದ ಅರ್ಧ ಗಂಟೆ ಕೆಲಸ ಮಾಡಿ ಮುಗಿಸ್ಬಿಡ್ತಾರೆ. ಆಕ್ಟಿವ್ ಪೀಪಲ್, ಲೈಫಲ್ಲಿ ಏನೋ ಸಾಧನೆ ಮಾಡ್ಬೇಕನ್ನೋ ಪೀಪಲ್, ಲೈಫಲ್ಲಿ ನನ್ನ ಲೈಫ್ನ ಇದೇ ಡಿಸಿಪ್ಲಿನ್ ಅಲ್ಲಿ ತಗೊಂಡೋಗ್ಬೇಕಂತ ವ್ಯಕ್ತಿಗಳು ಏನ್ ಮಾಡ್ತಾರೆ, ಬೆಳಗ್ಗೆ ಬೇಗ ಎದ್ದೇಳ್ತಾರೆ, ಒಂದು ಟೈಮ್ನ ಸೆಟ್ ಮಾಡ್ಕೊಳ್ತಾರೆ. 5:30 ಈ ತರದ ಒಂದು ಟೈಮ್ ಸೆಟ್ ಮಾಡ್ಕೊಂಡು ದೇಹ ದಂಡಿಸ್ಬಿಟ್ಟು ಮಾಡುವಂತ ಎಲ್ಲಾ ಕೆಲಸಗಳನ್ನು ಮಾಡಿ ಮುಗಿಸಿ ಮತ್ತೆ ಡ್ರೀಮ್ ಕಡೆ ಹೊರಡ್ತಾರೆ, ಸ್ಕಿಲ್ ಕಡೆ ಹೋಗ್ತಾರೆ. ಸೊ ಇದನ್ನೆಲ್ಲ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಲೈಫ್ ಒಂದು ಡಿಸಿಪ್ಲಿನ್ ಅಂತ ಹೋಗುತ್ತೆ. ಯಾರ ಬದುಕು ಡಿಸಿಪ್ಲಿನ್ ಇಂದ ಸಾಗತ್ತಲ್ಲ, ಅವ್ರ ಲೈಫ್ ಅಲ್ಲಿ ಅನ್ಕೊಂಡಿದ್ದ ಲೆವೆಲ್ಗೆ ರೀಚ್ ಆಗ್ತಾರೆ, ತುಂಬಾ ಚೆನ್ನಾಗಿರ್ತಾರೆ. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಪ್ರತಿದಿನ ಹೊಸದನ್ನು ಸ್ಕಿಲ್ಗಳನ್ನ ಕಲಿತಾ ಹೋಗುವಂಥದ್ದು. ಪ್ರತಿದಿನ ನೀವು ಹೊಸದನ್ನು ಕಲಿಬೇಕಾಗತ್ತೆ. ಯಾಕಂದ್ರೆ ಒಂದು ಓಡೋ ಜಗತ್ತಲ್ಲಿ, ಒಂದು ಕಾಂಪಿಟೇಷನ್ ಲೈಫ್ ಅಲ್ಲಿ ನೀವು ಸ್ಕಿಲ್ಗಳನ್ನ ಕಲ್ತಿಲ್ಲ, ಹೊಸದನ್ನು ಕಲ್ತಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಉಳಿದು ಬಿಡ್ತೀರಿ. ನಾವು ಹೊಸ ಕಲ್ತಾಗ ಏನಾಗತ್ತೆ, ಜಗತ್ತಿನೊಟ್ಟಿಗೆ ನಾವು ಓಡ್ತಾ ನಾವು ಅದ್ರೊಟ್ಟಿಗೆ ಸಾಗೋದನ್ನ ಪಾಸಿಬಿಲಿಟಿ ಇದೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಉಳಿದು ಬಿಡ್ತೀರಿ, ಜಗತ್ತು ತುಂಬಾ ಮುಂದೆ ಹೋಗುತ್ತೆ. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಅಭ್ಯಾಸ ಅಂತ ಹೇಳಿದ್ರೆ ದೇಹದ ಆರೋಗ್ಯ ಕಾಪಾಡ್ಕೊಳ್ಳೋದು. ನೀವು ಲೈಫಲ್ಲಿ ನೆಮ್ಮದಿ ಬೇಕು, ಲೈಫಲ್ಲಿ ಏನೋ ಅಚೀವ್ ಮಾಡಬೇಕು, ಫಿನಾನ್ಷಿಯಲ್ ಸ್ಟೇಬಲ್ ಆಗಬೇಕು, ಏನೇ ಮಾಡಬೇಕು ಅಂದ್ರೂ ನಿಮಗೆ ಒಂದು ದೊಡ್ಡ ಶಕ್ತಿ ಅಂದ್ರೆ ದೇಹ. ಆ ದೇಹನ ತುಂಬಾ ಚೆನ್ನಾಗಿ ಇಟ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಕಂದ್ರೆ ಗುಡ್ ಫುಡ್ನ ತಗೊಳ್ಳುವಂಥದ್ದು, ಒಳ್ಳೆ ಆಹಾರನ ತಗೊಳ್ಳುವಂಥದ್ದು, ನೀರು ಚೆನ್ನಾಗಿ ಕುಡಿಯುವಂಥದ್ದು, ಎಕ್ಸಸೈಸ್ ಮಾಡ್ಕೊಳ್ಳುವಂಥದ್ದು, ವಾಕಿಂಗ್ ಮಾಡುವಂಥದ್ದು. ನಿಮ್ಮ ಆಹಾರ ಮತ್ತೆ ವಾಕಿಂಗು, ನಿಮ್ಮ ಎಕ್ಸಸೈಸು, ಇದೆಲ್ಲದ್ರ ಮೇಲೆ ನಿಮ್ಮ ದೇಹ ಚೆನ್ನಾಗಿರ್ಬೇಕಾದ್ರೆ, ದೇಹ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಫಿಟ್ ಅಂಡ್ ಫೈನ್ ಆಗಿರ್ತೀರಿ, ಅಷ್ಟು ಕಾನ್ಫಿಡೆನ್ಸ್ ಇಂದ ಮಾಡೋ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಿ ನೀವು ರೀಚ್ ಆಗ್ಬಹುದು. ನಿಮ್ಮ ವಾಹನ ಅದು ಆಕ್ಚುಲಿ ನಿಮ್ದು ಸಕ್ಸಸ್ ಅನ್ನೋ ಡ್ರೀಮ್ ಹತ್ರ ಕರ್ಕೊಂಡು ಹೋಗ್ಬೇಕಂದ್ರೆ ನಿಮ್ಮ ದೇಹ ತುಂಬಾ ಫಿಟ್ ಅಂಡ್ ಫೈನ್ ಆಗಿರ್ಬೇಕಾಗತ್ತೆ. ಅವಾಗ ಮಾತ್ರ ನೀವು ಚೆನ್ನಾಗಿರೋಕ್ ಸಾಧ್ಯ. ಇದನ್ನ ಹಾಬಿ ಆಗಿ ನಿಮ್ಮ ಒಂದು ಬದುಕಲ್ಲಿ ಅಟ್ಲೀಸ್ಟ್ 1 ಅವರ್ 2 ಅವರ್ ವರ್ಕೌಟ್, ಎಕ್ಸರ್ಸೈಸ್, ಏನೋ ಒಂದು ಆಕ್ಟಿವ್ ಪ್ರತಿದಿನ ಅಟ್ಲೀಸ್ಟ್ ಹಾಫ್ ಆನ್ ಅವರ್ 1 ಅವರ್ ನಿಮ್ಮ ದೇಹದ ಒಂದು ಫಿಟ್ನೆಸ್ಗೋಸ್ಕರ ಟೈಮ್ನ ತೆಗ್ದಿಡಿ. ಓಕೆ, ಅಂಡ್ ದ ನೆಕ್ಸ್ಟ್ ಅಭ್ಯಾಸ ಯಾವುದು ಅಂತ ಹೇಳಿದ್ರೆ ಪುಸ್ತಕ ಓದುವಂಥದ್ದು. ನೀವೆಷ್ಟು ಪುಸ್ತಕಗಳನ್ನು ಓದ್ತೀರಿ ಅಷ್ಟು ನಿಮ್ಗೆ ಒಂದು ನಾಲೆಡ್ಜ್, ಜ್ಞಾನ ಅಂತ ಏನ್ ಹೇಳ್ತೀವಿ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟು ಜ್ಞಾನ, ಈ ನಾಲೆಡ್ಜ್ ಜಾಸ್ತಿ ಆಗ್ತಾ ಹೋಗುತ್ತೆ, ಲೈಫಲ್ಲಿ ಬರುವಂತ ಎಲ್ಲಾ ಪ್ರಾಬ್ಲಮ್ಸ್ ಅನ್ನು ಹ್ಯಾಂಡಲ್ ಮಾಡೋಕೆ ನಮ್ಗೆ ತುಂಬಾ ಆಗುತ್ತೆ. ಶಾಂತಿಯನ್ನ ಕಲಿತೀವಿ. ಅಂಡ್ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಬರುವಂತ ಪ್ರಾಬ್ಲಮ್ ಅನ್ನ ಫೇಸ್ ಮಾಡೋದನ್ನ ಕಲಿತೀವಿ. ಅಂಡ್ ನಮ್ಮ ಗುರಿಯನ್ನ ಹೇಗೆ ನಾವು ರೀಚ್ ಔಟ್ ಆಗ್ಬೇಕು, ಜನಗಳನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು, ಇದೆಲ್ಲಾನು ಕೂಡ ನಮ್ಮ ಜ್ಞಾನ ಇದ್ದಾಗ ಮಾತ್ರ ನಾವು ಅದನ್ನ ಹ್ಯಾಂಡಲ್ ಮಾಡೋಕೆ ಸಾಧ್ಯ. ಅಂಡ್ ದ ನೆಕ್ಸ್ಟ್ ಅಭ್ಯಾಸ ಯಾವುದು ಅಂತ ಹೇಳಿದ್ರೆ, ನೆಗೆಟಿವ್ ಪೀಪಲ್ ಇಂದ ದೂರ ಇರಿ. ಆಕ್ಚುಲಿ ಯಾವಾಗ ನೀವು ನೆಗೆಟಿವ್ ಪೀಪಲ್ ಹತ್ರ ಇಟ್ಕೊಳ್ತೀರಿ, ನೀವು ನಿಮ್ಮ ಲೈಫಲ್ಲಿ ಡಿಸ್ಟರ್ಬ್ ಆಗ್ತೀರಿ, ಗೋಲ್ನ ರೀಚ್ ಮಾಡೋಕೆ ಸಾಧ್ಯ ಇಲ್ಲ, ಅಂಡ್ ಭಯದಿಂದ ಬದುಕಲಿಕ್ಕೆ ಶುರು ಮಾಡ್ತೀರಿ. ನೆಗೆಟಿವ್ ಅನ್ನೋದೇನಾಗುತ್ತೆ, ಭಯದಲ್ಲಿ ನಮಗೆ ಬದುಕಲಿಕ್ಕೆ ಅಂಡ್ ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೂ ಕೂಡ ಕಾನ್ಫಿಡೆನ್ಸ್ ಬರಲ್ಲ ಸ್ನೇಹಿತರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನೆಗೆಟಿವ್ ಪೀಪಲ್ಸ್ ಇದ್ರೆ, ಸಿಚುವೇಶನ್ ಇದ್ರೆ ಅಥವಾ ಪ್ಲೇಸ್ ಇದ್ರೆ ಅವಾಯ್ಡ್ ಮಾಡ್ತಾ ಬನ್ನಿ. ಓಕೆ, ಅಂಡ್ ದ ನೆಕ್ಸ್ಟ್ ಅಟ್ ದ ಲಾಸ್ಟ್ ಅಲ್ಲ ಸಾರಿ, ಇನ್ನೊಂದು ಪಾಯಿಂಟ್ ಇದೆ. ಹಣವನ್ನು ಉಳಿಸೋಕೆ ಪ್ರಯತ್ನ ಮಾಡಿ. ಎಷ್ಟು ದುಡ್ದಿದ್ದೀರಿ, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಖರ್ಚು ಮಾಡಿ, ಮಿಕ್ಕಿರೋ ಹಣವನ್ನ ಸೇವ್ ಮಾಡ್ತಾ ಬರ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಎನರ್ಜಿ ಇದ್ದಾಗ ದುಡ್ದಿರ್ತಕ್ಕಂಥ ಹಣನ ಸೇವ್ ಮಾಡಿದ್ರೆ ನಾಳೆ ದಿನ ಎನರ್ಜಿ ಇಲ್ದಿರ್ಬೇಕಾದ್ರೆ ದೇಹದಲ್ಲಿ ಆ ಹಣ ನಮ್ಮನ್ನು ಸೇವ್ ಮಾಡ್ತಾ ಬರುತ್ತೆ. ಅಂಡ್ ಹಣ ಇವತ್ತು ತುಂಬಾ ಮುಖ್ಯ ಇದೆ ನಮ್ಮ ಲೈಫ್ನ ಲೀಡ್ ಮಾಡ್ಲಿಕ್ಕೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಹಣವನ್ನ ಸೇವ್ ಮಾಡ್ತಾ ಬನ್ನಿ. ಈ ಅಭ್ಯಾಸನ ಕೂಡ ಎವ್ರಿ ಮಂತ್ ಎವ್ರಿ ಡೇ ನೀವು ಪ್ಲಾನ್ ಮಾಡ್ತಾ ಬನ್ನಿ. ಅಂಡ್ ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಗುರಿ ಕಡೆ ಕೆಲಸ ಮಾಡಿ. ಫೈನಲ್ ಏನಂತ ಹೇಳಿದ್ರೆ, ನೀವು ರೀಚ್ ಆಗ್ಬೇಕಾಗಿರೋದು ನಿಮ್ಮ ಗುರಿ ಕಡೆ. ಸೊ ಹಾಗಾಗಿ ಪ್ರತಿ ಅರ್ಧ ಗಂಟೆ, 1 ಅವರ್ 2 ಅವರ್ ನಿಮ್ಮ ಡ್ರೀಮ್ ಕಡೆ ಕೆಲಸ ಮಾಡಿದೀನಾ, ಇದನ್ನ ರಾತ್ರಿ ಮಲಗಬೇಕಾದ್ರೆ ಕೇಳ್ಕೊಳ್ಳಿ. ಇವತ್ತು ನನ್ನ ಗೋಲ್ಗೋಸ್ಕರ ಕೆಲಸ ಮಾಡಿದೀನಾ, ನಾನು ರೀಚ್ ಆಗ್ತಿದ್ದೀನಾ, ಹತ್ತತ್ರ ಹೋಗ್ತಿದ್ದೀನಾ, ಇದನ್ನ ಅನಾಲಿಸಿಸ್ ಮಾಡ್ತಾ ಬನ್ನಿ. ಈ 7 ಅಭ್ಯಾಸಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬಂದೇ ಬರುತ್ತೆ ಅಂತ ಹೇಳ್ತಾ, ವಿಡಿಯೋ ಹೇಗಿತ್ತು, ಪಾಯಿಂಟ್ ಏನನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.